ಈ ವಿಷಯ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಮುಂದಣ ಸಂಭವಗಳು, ಈಗ ನಾವು ಜೀವಿಸ್ತಾ ಇದ್ದೇವೆ, ಯೇಸನ್ನು ನಂಬಿದ್ದೇವೆ, ಮುಂದೆ ಏನಾಗುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ಳದೆ ಇದ್ರೆ ನಮಗೆ ನಂಬಿಕೆ ಆಗಲಿ, ನಿರೀಕ್ಷೆ ಆಗಲಿ, ಪ್ರೀತಿ ಆಗಲಿ ಹುಟ್ಟಲ್ಲ ದೇವರ ಮೇಲೆ ಅಲ್ವಾ. ನಮಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇದು ನಮ್ಗೆ ಹೆಚ್ಚಾಗಬೇಕಾದ್ರೆ ಮುಂದೆ ಏನಾಗ್ತದೆ ಎಂಬುದನ್ನು ತಿಳ್ಕೊಂಡು ನಾವು ಬಲವಾಗಿ ನಿಂತ್ಕೊಳ್ಳುವಾಗ, ಇವತ್ತು ಅಣ್ಣ ಪ್ರಸಂಗ ಮಾಡೋದು ನಿಜ, ತೃಪ್ತರಾಗೋದು ಹೇಗಪ್ಪ ಅಂದ್ರೆ ನಮ್ಮ ಮುಂದೆ ನಮ್ಗೆ ಏನಿದೆ ಅಂತ ತಿಳ್ಕೊಳ್ಳದೆ ಇದ್ರೆ ನಮಗೆ ತೃಪ್ತಿ ಇರಲ್ಲ. ಅದನ್ನ ಮುಂದಿರುವಂತಹ ನಿರೀಕ್ಷೆಯಲ್ಲಿ ನಾವು ಏನು ತೃಪ್ತರಾಗಿರ್ತೇವೆ. ಮದುವೆ ನಡಿಬೇಕಾದ್ರೆ ಏನೆಲ್ಲ ಸಿದ್ಧತೆ ಮಾಡಿ, ಯಾತಕ್ಕಾಗಿ ಮದುವೆ ದಿನ ಬಹಳ ಮುಖ್ಯ. ಅದನ್ನ ನಿರೀಕ್ಷೆ ಮಾಡಿ ನಾವು ಎಲ್ಲಾ ಕಷ್ಟವನ್ನ ಸಹಿಸ್ಕೊಳ್ತೇವೆ ಅಲ್ವಾ. ಪ್ರತಿಯೊಂದು ಸಹ ಮುಂದಿನ ಸ್ಥಿತಿನೇ ಬಹಳ ಮುಖ್ಯ. ಹಾಗಾಗಿ ದೇವ್ರು ನಮ್ಮನ್ನ ಕರೆದಿದ್ದಾನೆ. ಮೊದಲನೇ ಅಂಶ ತಿಳ್ಕೊಂಡು ರ್ಯಾಪ್ಚರ್ ಬಗ್ಗೆ ಅಂದ್ರೇನು, ಎತ್ತಲ್ಪಡುವಿಕೆಯ ಬಗ್ಗೆ ತಿಳ್ಕೊಂಡ್ವಿ. ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಎತ್ತಲ್ಪಡುವುದು ಅಂತ ಹೇಳಿದ್ರೆ ನಾವು ಈ ಸ್ಥಳವನ್ನ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ನಾವು ಸ್ಥಳಾಂತರವಾಗ್ತೇವೆ ಅಲ್ವಾ. ಈ ಲೋಕ ನಮಗೆ ಶಾಶ್ವತ ಅಲ್ಲ, ನಾವು ಪ್ರಯಾಣಿಕರು ಮಾತ್ರ, ಪ್ರವಾಸಿಗರು ಮಾತ್ರ. ಏಸಮಿ ನಮ್ಮಿಂದ ಮಕ್ಕಳು ಭಾಗ್ಯವಂತರು, ಯಾಕಂದ್ರೆ ನಮಗೆ ನಿರೀಕ್ಷೆ ಉಂಟು, ನಾವು ಶಾಶ್ವತವಾದಂತಹ ತಂದೆಯ ಮನೆಗೆ ಹೋಗ್ತೆಂಬುದಾಗಿ. ಹಾಗಾಗಿ ಮತ್ತೆ ನೋಡಿದ್ರೆ ಬಂದಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ನಿಜ ಸ್ವಾಮಿ ನಂಬಿದಂತ ಎಲ್ಲ ಮಕ್ಕಳು ಸಹ ಯಾರ್ಯಾರು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಅವರ ಪಾಪಗಳ ಪರಿಹಾರವಾಗಿದೆಯೋ, ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ನಾವು ಎತ್ತಲ್ಪಡ್ತೇವೆ. ನಾವು ಜೀವಿತ ಸತ್ತವಾಗಿದ್ರೆ ಸತ್ತಂದ ದೇಹಗಳು ಎದ್ದಲ್ಪಡ್ತದೆ, ಜೀವಿತವಾಗಿದ್ರೆ ನಾವು ತಕ್ಷಣವೇ ಮಾರ್ಪಡ್ತೇವೆ ಎಂಬುದಾಗಿ ನೋಡ್ತಾ ಬಂದ್ವಿ. ಮತ್ತೆ ಏನೇನು ತಪ್ಪಾದಂತ ಅಭಿಪ್ರಾಯಗಳು ಇದೆ ಎಂಬುದಾಗಿ ನೋಡ್ತಾ ಬಂದ್ವಿ. ಕೆಲವರು ಮಾತ್ರ ಎತ್ತಲ್ಪಡ್ತಾರೆ, ಅಂದ್ರೆ ನಿಜವಾಗ್ಲೂ ಸಹ ಬಹಳ ಭಕ್ತಿವಂತರಂತವ್ರು ಮಾತ್ರ ಎತ್ತಲ್ಪಡ್ತಾರೆ, ಮಿಕ್ಕವ್ರ ಕೈ ಬಿಡ್ಬಾರ್ದು ಅಂತ. ಅದು ಸುಳ್ಳು. ಯಾಕಂತ ಹೇಳಿದ್ರೆ ಸ್ವಾಮಿ ಒಬ್ಬನೂ ಸಹ ತಪ್ಪಿ ಹೋಗೋದೇ ಇಲ್ಲ. ಆದ್ರೆ ಹೊಸದಾಗಿ ಹುಟ್ಟಿರ್ಬೇಕು. ಸಭೆಗೆ ಬರೋದು ಮುಖ್ಯ ಅಲ್ಲ, ದೀಕ್ಷಾಸ್ನಾನ ಮುಖ್ಯ ಅಲ್ಲ. ನಿಜವಾಗ್ಲೂ ಹೃದಯ ಪರಿವರ್ತನೆ ಆಗಿದ್ರೆ ಮಾತ್ರ, ನಿನ್ನ ಹೊಸದಾಗಿ ಹುಟ್ಟಿದ್ರೆ ಮಾತ್ರ ನಿಂಗೆ ನಿತ್ಯ ಜೀವ ಉಂಟು. ಅವ್ರು ಯಾವ ಚರ್ಚವರಾಗಿರ್ಬಹುದು, ಎಲ್ಲೇ ಇರಬಹುದು, ಅಥವಾ ಸಭೆಗೆ ಬರಕ್ಕೆ ಅವಕಾಶವಿಲ್ಲದೆ ಮನೆಯಲ್ಲೇ ವಿಶ್ವಾಸಗಳಾಗಿದ್ದಿರಬಹುದು, ಅಂತವ್ರನ್ನ ಸ್ವಾಮಿ ಪತ್ತೆ ಹಚ್ಚಿರ್ತಾರೆ, ಅಂದ್ರೆ ತಲುಪಡ್ತಾರೆ. ಮತ್ತು ಒಂದು ವೇಳೆ ನಾವು ಜೀವಿತ ಇಳಿದಿದ್ರೆ ಖಂಡಿತ ಮಾರ್ಪಡೆ ನೋಡ್ತಾ ಬಂದ್ವಿ. ಮತ್ತೆ ಎರಡನೇದಾಗ ನೋಡ್ತಾ ಬಂದ್ವಿ ನಾವು ಇದರಲ್ಲಿ ಪಾರ್ಷಿಯಲ್ ರ್ಯಾಪ್ಚರ್. ಅದು ಎರಡನೇದು ಬಂದು ಮಿಡ್ ಟ್ರಿಬುಲೇಷನ್ ಅಂತಂದ್ರೆ ನಾವು ಮಧ್ಯ ಸಂಕಟ ಕಾಲದಲ್ಲಿ ಹಾದು ಹೋಗ್ತೇವೆ ಎಂಬುದು ಸಳ್ಳು. ಯಾಕಂದ್ರೆ ತನ್ನ ಸಭೆಯನ್ನು ಎಂದೂ ಸಹ ಸಂಕಟ ಕಾಲಕ್ಕೆ ಆತನು ಬಿಡುವುದೇ ಇಲ್ಲ. ಮುಂದಾಗಿ ಸಂಕಟಗಳ ದಾಟಿನೇ ಹೋಗ್ಬೇಕು ಅಂತ ಅನೇಕರು ಹೇಳ್ತಾರೆ. ಖಂಡಿತವಾಗಿ ಸಹ ಸಂಕಟ ಕಾಲದ ಸ್ವಾಮಿ ನಮ್ಮನ್ನ ಬಿಡೋದೇ ಇಲ್ಲ. ಅದರಿಂದ ಸಂಕಟ ಕಾಲ ಬರೋಕ್ಕೆ ಮೊದಲೇ ಸ್ವಾಮಿ ನಮ್ಮನ್ನ ಮೇಲೆ ತೆಗೆದ. ಅದು ನಾವೆಷ್ಟು ಭಾಗ ಕೃಪೆ ಕಾಲ ಇದೆಯಲ್ಲ, ಈ ಕೃಪೆ ಕಾಲ ಬಹಳ ಮುಖ್ಯ. ಆಗದೆ ನಾವೆಂತಹ ಭಾಗ್ಯವಂತರು. ಅದ್ರ ಬೆಲೆ ನಮ್ಗೆ ಗೊತ್ತಿಲ್ಲದೆ ನಾವೇನ್ ಮಾಡ್ತಿದ್ದೇವೆ ಇವತ್ತು ವೇಸ್ಟ್ ಮಾಡೋದ್ರಿಂದ ಸ್ವಾಮಿ ನಮ್ಮನ್ನ ಅಂತಹ ಮಹಾ ಸಂಕಟ ಮುಂದೆ ತಿಳ್ಲಿಕ್ಕೆ ಹೋಗ್ತೇವೆ. ಅದನ್ನ ನಮ್ಮನ್ನು ತಪ್ಪಿಸಿದ್ದಾನಲ್ಲ, ಅದು ಬಹಳ ಮುಖ್ಯ. ಅದರಿಂದ ಇನ್ನು ಯಾರ್ಯಾರು ಬಾಕಿ ಇದ್ದಾರೋ ನಮ್ಮ ಜವಾಬ್ದಾರಿ, ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಅಜ್ಜಿ, ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಯಾರ್ಯಾರಿದ್ದಾರೋ ಅವರೆಲ್ಲರೂ ಆ ಸಂಕಟ ಕಾಲದಲ್ಲಿ ಹಾದು ಹೋಗ್ಬಾರ್ದಪ್ಪ. ಏಸಪ್ಪ ನನ್ನ ಜವಾಬ್ದಾರಿನ ಅವ್ರನ್ನ ಹೆಂಗಾರು ಕರ್ಕೊಂಡು ಬರಬೇಕು ಎಂಬುದಾಗಿ ನೀವು ಯೋಚನೆ ಮಾಡಿ. ಅದರಿಂದ ನಮ್ಮನ್ನ ದೇವ್ರ ಕೈ ಬಿಡೋದಿಲ್ಲ ಅಂತ ಖಂಡಿತವಾಗಿ ನೀವು ಸಹ ಅದಕ್ಕೆ ಪ್ರಯಾಸ ಪಡಬೇಕಂತ. ಈಗ ನಾಲ್ಕನೇ ವಿಷಯ ಬಹಳ ಮುಖ್ಯ, ಎತ್ತಲ್ಪಡುವಿಕೆಯ ಉದ್ದೇಶಗಳೇನು. ಈಗ ABC ಆಗಿದೆ. ನಾಲ್ಕನೇದು ಎತ್ತಲ್ಪಡುವಿಕೆಯ ಉದ್ದೇಶಗಳು ಯಾವ್ಯಾವುದೆಂಬುದಾಗಿ. ಮೊದಲನೇ ಉದ್ದೇಶ, ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಂತುಕೊಳ್ಬೇಕು. 2 ಕೊರಿಂಥ, ನಿಧಾನವಾಗಿ ಹೋಗೋಣ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ ಸಿಕ್ಕದವ್ರು ಓದ್ರಿ. ಒಂದು ಮೈಕ್ ಇಟ್ಕೋಬೇಕು. ಒಳ್ಳೆದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳ. ಈಗ ನಾವೆಲ್ಲರೂ ಅಂದ್ರೆ ಯಾರು? ಯೇಸುವಿನ ನಂಬಿದಂತ ಮಕ್ಕಳು ಮಾತ್ರ, ಎತ್ತಲ್ಪಟ್ಟಂತಹ ಮಕ್ಕಳು ಮಾತ್ರ. ಯಾರ್ಯಾರು ಎತ್ತಲ್ಪಡ್ತಾರೋ
ಅವರಿಗೇನುಂಟಪ್ಪ ಅಂದ್ರೆ ಕ್ರಿಸ್ತನ ನ್ಯಾಯಾಸನ ನಿಂತ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ಇದು ಜಡ್ಜ್ ಮಾಡ್ಲಿಕ್ಕಲ್ಲ, ನಮ್ಮನ್ನು ನ್ಯಾಯ ತೀರ್ಸ್ಲಿಕ್ಕಲ್ಲ, ಆದ್ರೆ ನಮ್ಮ ದೇಹದ ಮೂಲಕ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲ. ಇನ್ನು ಒಳ್ಳೆ ಪ್ರತಿಫಲ, ಒಳ್ಳೆದನ್ನ ಮಾಡಿದ್ರೆ ನಿನಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಇನ್ನು ಒಳ್ಳೇದು ಮಾಡಲಿಲ್ವಾ, ಏಸನ್ನು ನಂಬುದ ಮೇಲೂ ಸಹ ನೀನು ಒಂದು ವೇಳೆ ವಾಕ್ಯಕ್ಕನುಸಾರ ನಡೀದೆ ನೀನು ಅಲ್ಪ ವಿಶ್ವಾಸಿಯಾಗಿ ಏನಾದರೂ ನಿನ್ನ ಜೀವಮಾನ ಕಳ್ಕೊಂಡ್ಬಿಟ್ರೆ ಪ್ರತಿಫಲ ತಪ್ಪಿ ಹೋಗ್ತದೆ. ಫನಿಷ್ಮೆಂಟ್ ಇಲ್ಲ, ನಮಗೆ ಫನಿಷ್ಮೆಂಟ್ ಖಂಡಿತವಾಗಿ ಸಹ ಇಲ್ಲ. ದೇವ ನಮಗೆ ಸ್ತೋತ್ರವಾಗಲಿ. ಇದು ರಿವಾರ್ಡ್ ಕೊಡುವಂತಹ ಸಮಯ. ಒಲಿಂಪಿಕ್ಕಲ್ಲಿ ಎಲ್ಲರೂ ಸಹ ಆಟಗಾರರು ಹೋಗ್ತಾರಲ್ವಾ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಪ್ರೈಸ್ ಸಿಗ್ತದ? ಗೆದ್ದವರಿಗೆ ಮಾತ್ರ ಖುಷಿ ಅಲ್ವಾ, ಯಾಕೆ ನಮಗೆ ಪ್ರೈಸ್ ಸಿಗುತ್ತೆ ಅಂತೇಳಿ. ಅದು ಆಟಗಾರರು ಎಲ್ಲರೂ ಸಹ ಆಡಿರ್ತಾರೆ, ಅದೇ ಅವರಿಗೆ ಪ್ರೈಸು ಸಿಗೋದಿಲ್ಲ. ಅದೇ ನಮ್ಮ ತಂದೆ ಹಾಗಲ್ಲ, ನಾವೆಲ್ಲ ಆಟಗಾರರು ಒಂದಲ್ಲ ಒಂದು ಪ್ರೈಸ್ ಕೊಟ್ಟೇ ಕೊಡ್ತಾರೆ ಅಲ್ವಾ. ಎಷ್ಟು ಸಂತೋಷ ಅಂತಂದ್ರೆ, ಕೆಲವರಿಗೆ ದೊಡ್ಡ ಪ್ರೈಸು, ಕೆಲವರಿಗೆ ಚಿಕ್ಕ ಪ್ರೈಸು. ನೀನು ಚೆನ್ನಾಗಿ ವರ್ಕ್ ಮಾಡಿದ್ರೆ ನಿಮಗೆ ದೊಡ್ಡ ಬಹುಮಾನ ಸಿಗುತ್ತೆ, ಅಲ್ಪ ಸ್ವಲ್ಪವಾಗಿ ನೀವು ಜೀವಿಸ್ಕೊಂಡಿದ್ರೆ ಅದಕ್ಕೆ ತಕ್ಕಂಥ ಸಿಗುತ್ತೆ. ಅದೇನೆ ಕ್ರಿಸ್ತನ ನ್ಯಾಸನ. ಅದು ಎರಡನೇ ಸ್ಥಿತಿಯಲ್ಲಿ ಉಂಟು, ಸೆಕೆಂಡ್ ಟೈಪ್ ಅಲ್ಲಿ ಉಂಟು. ಅಲ್ಲಿ ಜಡ್ಜ್ಮೆಂಟ್ ಆಫ್ ಕ್ರೈಸ್ಟ್, ಭೀಮಾ ಜಡ್ಜ್ಮೆಂಟ್ ಅಲ್ಲಿ ನಾವು ಅದನ್ನ ಕಲಿಲಿಕ್ಕೆ ಹೋಗ್ತೇವೆ. ಅದರಿಂದ ನಮಗೆ ರಿವಾರ್ಡ್ ಕೊಡ್ಲಿಕ್ಕಾಗಿ ಸ್ವಾಮಿ ಇದ್ದಾರೆ. ಎರಡನೇದಾಗಿ ಪವಿತ್ರಾತ್ಮ ತೆಗೆಯಲ್ಪಡ್ತಾನೆ. ಮೊದಲನೇ ಉದ್ದೇಶ ಏನು? ಅದು ನಂಬಿದಂತಹ ಮಕ್ಕಳಿಗೆ ಬಹುಮಾನ ಕೊಡುವಂತಹ ಒಂದು ಸನ್ನಿವೇಶ. ಅದು ಕ್ರಿಸ್ತನ ನ್ಯಾಯಾಸನ, ಯೇಸು ಸ್ವಾಮಿಯ ಸಿಂಹಾಸನದ ಮುಂದೆ. ಎರಡನೇದಾಗಿ ಯಾಕೆ ರ್ಯಾಪ್ಚರ್ ಆಗ್ತದೆ ಅಂತ ಹೇಳಿದ್ರೆ ಪವಿತ್ರ ತೆಗೆಯಲ್ಪಡ್ತಾನೆ. ನಿಮ್ಗೆ ಗೊತ್ತುಂಟು, ಪವಿತ್ರಾತ್ಮನು ನಿಮ್ಗೆ ಗೊತ್ತು, ಯೇಸು ಹೇಳ್ತಾನೆ, ನಾನು ಹೋಗಿ ನಿಮ್ಗೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೇನೆ. ಯಾವಾಗ ಬಂದು ಸಹಾಯಕನು? ಯಾವಾಗ ಬಂದು ಸಹಾಯಕನು? ಪಂಚಶತಮ ದಿನದಂದು ಬಂದನು. ಅಲ್ಲಿ ತನಕ ಹೇಳಿದೆ, ಸ್ವಾಮಿ ನೀವು ಕಾದುಕೊಂಡಿರಿ, ಎಲ್ಲಿಗೆ ಹೋಗ್ಬೇಡಿ, ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ಬೇಕಂತ ಹೇಳಿದ್ರು. ಆಗ ಅಲ್ಲಿ ಕೂಡಿದ್ರೆ ಎಲ್ಲರ ಮೇಲೆ ಸಹಾಯ ಬಂತು, ಪವಿತ್ರಾತ್ಮ ಬಂತು, ನಾಲಿಗೆ ತರ ಬಂದು ಅವ್ರು ಸೇರಿ. ಪವಿತ್ರಾತ್ಮನು ಯಾವಾಗ ಬಂದಿದ್ದು? ಪಂಚಶತಮ ದಿನ. ಅದಕ್ಕೆ ಸಭೆಯ ಹುಟ್ಟು ಯಾವಾಗ? ಪಂಚಶತಮ ದಿನದಿಂದ ಹಿಡಿದು ಎಲ್ಲಿ ತನಕ ಸಭೆ ನಾವು ಎತ್ತಲ್ಪಡೋ ತನಕ ಕೊನೆ ಆತ್ಮ ಸಹ ಆ ಒಂದು ಸಭೆಗೆ ಸೇರಲ್ಪಡ್ತದೆ. ಆ ಸಭೆ ಎಂಬುದು ಕ್ರಿಸ್ತನ ಮೊದಲಗಿತ್ತಿ, ಯೇಸು ಸ್ವಾಮಿಯ ಹೆಂಡತಿಯಾಗುವಂತ ಸ್ಥಾನ ಯಾರಿಗೆ ಮಾತ್ರ ಉಂಟು? ಎತ್ತಲ್ಪಡುವಂತಹ ಮಕ್ಕಳಿಗೆ ಮಾತ್ರ. ಅಂದ್ರೆ ಪಂಚಶತಮ ದಿನದಿಂದ ಉಂಟಾಗಿ ಯೇಸು ಸ್ವಾಮಿ ರಹಸ್ಯ ಬರಣದ ತನಕ ನಂಬುವಂತ ಎಲ್ಲ ವಿಶ್ವಾಸಿಗಳು ಅವರು ಸಭೆಯ ಅಂಗಗಳಾಗಿ ಇರ್ತಾರೆ. ಹಾಗಾಗಿ ಅದು ತೆಗೆಯಲ್ಪಡ್ತಾನೆ. ಯಾಕೆ ತೆಗೆಯಲ್ಪಡ್ತಾನೆ ಅಂತ ನಿಮ್ಗೆ ಗೊತ್ತುಂಟು. ಪವಿತ್ರಾತ್ಮನು ಬರುವುದು ಯಾತಕ್ಕಾಗಿ? ಪಾಪ, ನೀತಿ, ನ್ಯಾಯವಿಕೆಗಳನ್ನು ತಿಳಿಸ್ಲಿಕ್ಕಾಗಿ ಬಂದಿದ್ದಾನೆ ಆಕ್ಚುಲಿ ಅಲ್ವಾ. ಈಗ ನಮಗೆ ಏನ್ ಮಾಡಿದ್ವಿ, ವಾಕ್ಯ ಕೇಳ್ತಾ ಇರ್ತೀವಿ ನಾವು. ನೀವು ಫಸ್ಟ್ ಬಂದಾಗ ಏನಾಯ್ತು? ವಾಕ್ಯ ಕೇಳುವಾಗ ನಿಮ್ಮಲ್ಲಿ ದೇವರು ನಿಮ್ಮ ಪಾಪವನ್ನು ತೋರಿಸ್ಕೊಡಲ್ವಾ. ನೀನು ಪಾಪಿಯಾಗಿದ್ಯಾ, ಇಂಥ ತಪ್ಪು ಮಾಡಿದ್ಯಪ್ಪ, ನೀನು ತಪ್ಪು ಮಾಡಿದ್ರೆ ನಿನಗೆ ಮರಣ ಶಿಕ್ಷೆ ಉಂಟು, ನರಕ ಸಿಗುತ್ತೆ ಅಲ್ವಾ. ನ್ಯಾಯ ದೇವ್ರು ನಮ್ಮನ್ನ ಎಚ್ಚರಿಸ ಯಾವಾಗ? ಪ್ರತಿಯೊಬ್ಬ ವ್ಯಕ್ತಿ ಯಾರು ಯೇಸು ವೇಳೆಗೆ ಬರ್ತಾರೋ ಅವ್ರ ವಾಕ್ಯವನ್ನ ಕೇಳುವಾಗ ಆತನು ಕಾರ್ಯವನ್ನ ಮಾಡ್ತಾನೆ. ಪವಿತ್ರಾತ್ಮ ಕಾರ್ಯ ಮಾಡದೇ ಇದ್ರೆ ನಾವ್ ಎಷ್ಟು ಹೇಳಿದ್ರು ಮನುಷ್ಯ ಬದಲಾಗಲ್ಲ. ಯಾಕಂದ್ರೆ ನಾವು ಕಾಯಿ ಗುದ್ದಿ ಹಣ್ಣು ಮಾಡಕ್ ನಮ್ಗೆ ಶಕ್ತಿ ಇಲ್ಲ. ಹೇಳ್ದೆ, ಸ್ವಾಮಿ ನಿನ್ನ ಹೆಂಡತಿ ರಕ್ಷಿಸೋ ಸಾಧ್ಯತೆ ಉಂಟಾ? ಇಲ್ಲ. ನಿನ್ ಗಂಡ ರಕ್ಷಿಸ್ತೀಯಾ? ಇಲ್ಲ. ನಿನ್ ಮಕ್ಳು ರಕ್ಷಿಸ್ತೀಯಾ? ಇಲ್ಲ. ನನ್ನ ಮಾತಿನಿಂದ ರಕ್ಷಿಸಕ್ಕೆ ಸಾಧ್ಯತೆ ಇಲ್ಲ. ಇದು ಯಾರ ಕಾರ್ಯ? ಪವಿತ್ರಾತ್ಮನ ಕಾರ್ಯ. ಈಗ ಚಿಕ್ಕಮಲ್ಲಮ್ಮವರು ನಮ್ಮ ವಿನೋದ್ ಮತ್ತು ಪ್ರಮೋದನ್ನ ಬನ್ನಿ ಬನ್ನಿ ಅಂತ ಕರೆದ್ರು ಅಲ್ವಾ. ನೀವು ಅನೇಕರು ಕರೆದಿದ್ದೀರಾ. ಅದಕ್ಕೆ ಕಾರ್ಯ ಮಾಡಿದಾತನ ಯಾರು? ಪವಿತ್ರಾತ್ಮನು. ಕರೆಯ ಕೆಲಸ ಯಾರ್ದು? ನಮ್ಮದು ವಿಶ್ವಾಸ ಕೆಲಸ. ಅದಕ್ಕೆ ಕಾರ್ಯ ಮಾಡೋತನ ಯಾರು? ಪವಿತ್ರಾತ್ಮ. ಅದರಿಂದ ಅವನು ತೆಗೆಯಲ್ಪಟ್ಬಿಡ್ತಾನೆ. ಯಾಕೆ ತೆಗೆಯಲ್ಪಡ್ತಾನಪ್ಪ ಅಂತ ಹೇಳಿದ್ರೆ, ಟು ಪ್ರಿಪೇರ್ ದ ವೇ ಫಾರ್ ದ ಟ್ರಿಬ್ಯುಲೇಷನ್. ಮುಂದೆ ಆಗುವಂತಹ
ಸಂಕಟ ಕಾಲಕ್ಕೆ ಜನರನ್ನ ಸಿದ್ಧತೆ ಮಾಡಲಿಕ್ಕಾಗಿ ಆತನು ತೆಗೆಯಲ್ಪಟ್ಬಿಡ್ತಾನೆ. ಯೋಚನೆ ಮಾಡಿ, ಇವತ್ತು ನಮಗೆ ಪವಿತ್ರ ಆತ್ಮ ಇದೆ. ವಾಕ್ಯ ಕೇಳುವಾಗ ನಮಗೆ ಪಶ್ಚಾತ್ತಾಪ ಉಂಟಾಗ್ತದೆ. ಆತ ನಮ್ಮನ್ನ ತಿದ್ದುತ್ತಾನೆ, ನಮಗೆ ಬೋಧಿಸ್ತಾನೆ, ಎಚ್ಚರಿಸ್ತಾನೆ, ಸಂತೈಸ್ತಾನೆ, ಪ್ರೀತಿಸ್ತಾನೆ, ನಾನಿದ್ದೀನಿ ಅಂತ ಹೇಳ್ತಾನೆ. ಅವನು ತೆಗೆಯಲ್ಪಟ್ಟ ಮೇಲೆ ಮನುಷ್ಯನ ಸ್ಥಿತಿ ಹೇಗಾಗಿರ್ಬೋದು? ಅನೇಕರು ವಾಕ್ಯ ಕೇಳಿರ್ತಾರೆ, ನಂಬಿಲ್ಲ, ಬಿಟ್ಟಲ್ಪಡ್ತಾರೆ ಭೂಮಿಯಲ್ಲಿ. ಆಗ ಅವ್ರನ್ನ ಸಂತೈಸೋರು ಯಾರೂ ಸಹ ಇಲ್ಲ. ಯೋಚನೆ ಕೊಡುವಂತೆ ಪವಿತ್ರಾತ್ಮನು ತೆಗೆದಲ್ಪಡ್ತಾನೆ. ಆದರೆ ಆ ವಾಕ್ಯದಲ್ಲಿ ಕಾರ್ಯ ಮಾಡಲಿಕ್ಕೆ ಸ್ವಾಮಿ ಶಕ್ತಿ ಕೊಡ್ತಾರೆ ಆ ದಿನದಲ್ಲಿ. ಅದ ನಂತರ ನಾವು ನೋಡೋಣ. ಅಂದ ಎರಡನೇ ಉದ್ದೇಶ ಏನು? ಸಂಕಟ ಕಾಲಕ್ಕೆ ಈ ಭೂಮಿಯ ಉಳಿಬಟ್ಟ ಜನರನ್ನ ಸಿದ್ಧಪಡಿಸುವಂಥದ್ದು ಆತನ ಕಾರ್ಯವಾಗಿ ಉಂಟು. ಅದಕ್ಕಾಗಿ ರ್ಯಾಪ್ಚರ್ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು, ಎತ್ತಲ್ಪಟ್ಟಂತಹ ವಿಶ್ವಾಸಿಗಳು ಕ್ರಿಸ್ತನ ನ್ಯಾಸ ನಿಂತ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬನು ಅವನವನ ದೇಹದ ಮೂಲಕ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದಲಿಕ್ಕಾಗಿ. ಹಾಗೆ ನಮಗೆ ಎಚ್ಚರಿಕೆಯಾಗಿದೆ, ಬಿವೇರ್ ಆಫ್ ಇಟ್, ಅವೇರ್ ಆಫ್ ಇಟ್ ಅನ್ನೋ ಗಾದೆ ಉಂಟು. ತಿಳ್ಕೊಳ್ಳಿ, ಎಚ್ಚರಿಕೆಯಾಗಿರಿ. ತಿಳಿದೇ ಇದ್ರೆ ಎಚ್ಚರಿಕೆ ಇಲ್ಲ, ತಿಳ್ಕೊಂಡ್ಮೇಲೆ ಎಚ್ಚರಿಕೆ ಏನುಂಟು? ಪ್ರತಿಯೊಬ್ಬನು ಅವನವನ ದೇಹದ ಮೂಲಕ ಮಾಡಿದ ಒಳ್ಳೆದಕ್ಕಾಗಿ. ನಿಮಗೆ ಪ್ರತಿಫಲ ಬೇಕಾ? ಈಗಲೂ ಸಮಯ ಉಂಟು. ಒಳ್ಳೆದನ್ನ ಮಾಡಲಿಕ್ಕೆ ಶುರು ಮಾಡಿ. ನಾವು ಅದು ಸಹ ಉಂಟು. ಮುಂದೆ ಏನೇನು ಒಳ್ಳೆಯದು ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ, ನಂತರ ನಾವು ಅದನ್ನ ಚರ್ಚೆ ಮಾಡೋಣ. ಓಕೆ ಮಕ್ಕಳ? ನೆಕ್ಸ್ಟ್ ಈ ಐದನೇ ಅಂಶ ರಹಸ್ಯ. ಎತ್ತಲ್ಪಡೋಕೆ ರಹಸ್ಯ ಏನು? ರಹಸ್ಯ, ಈ ರಹಸ್ಯ ನೋಡಿ, 1 ಕೊರಿಂಥ 15ನೇ ಅಧ್ಯಾಯ 51ನೇ ವಚನ. ಅಲ್ಲಿ ಹೀಗೆ ಉಂಟು, ಇಂಗ್ಲಿಷ್ ಈ ತರ ಇದೆ: ಪ್ರತಿಯೊಬ್ಬ ವಿಶ್ವಾಸಿ ಸಹ ನಾವು ಪರಲೋಕದ ಯೇಸುವಿಗೆ ಹೋಗ್ಬೇಕಾದ್ರೆ ಒಂದೇ ಮಾರ್ಗ, ಮರಣದ ಹಾದಿಯನ್ನ ಹಾದು ಹೋಗ್ಬೇಕು. ಅದಕ್ಕೆ ಹೇಳ್ತಾನೆ, ಮರಣದ ಹಾದಿಯನ್ನ ಹಾದಿದ್ರೆ ಮಾತ್ರ ನಾವು ಯೇಸು ಸನ್ನಿಧವನ್ನ ಸೇರ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಸಹ ಮರಣ ಉಂಟು, ಆದರೆ ವಿಶ್ವಾಸ ಸ್ಪೆಷಲ್ ಮರಣ. ಯಾಕೆ? ನಮಗೆ ಅದಕ್ಕೆ ಹೇಳ್ತಾನೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು, ಅವರ ಕಷ್ಟ ತೀರಿತು, ಇನ್ನು ಅವರಿಗೆ ವಿಶ್ರಾಂತಿ ಆಗುವುದು. ಹೌದಲ್ಲ? ಹಾಗಾದ್ರೆ ನಮಗೆ ವಿಶ್ರಾಂತಿ ಬೇಕು, ನಮ್ಮ ಕಷ್ಟ ತೀರ್ಬೇಕು ಅಂತ ಹೇಳಿದ ಸ್ವಾಮಿ ನಮ್ಮನ್ನ ಆ ಮರಣದ ಹಾದಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಮರಣದಲ್ಲಿ ದ ಬಿಲಿವರ್ಸ್ ಹ್ಯಾವ್ ಟು ಟ್ರಾವೆಲ್ ದ ಪಾತ್ ಆಫ್ ಎ ಗ್ರೇವ್ ಟು ರೀಚ್ ದ ಗೋಲ್ ಆಫ್ ದ ಗ್ಲೋರಿ. ನಮ್ಮ ಮಹಿಮಾ ಶರೀರವನ್ನು ಹೊಂದಬೇಕಾದ್ರೆ ನಮ್ಮ ಈ ಲಯವಾಗುವಂತಹ ದೇಹ ಮಣ್ಣಲ್ಲಿ ಬಿತ್ತಲ್ಪಡ್ತದೆ. ಮಣ್ಣಲ್ಲಿ ಬಿತ್ತಲ್ಪಟ್ಟಾಗ ಮಾತ್ರ ಅದು ನಿರ್ಲಯವಾಗಿ ಎದ್ದು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಮ್ಮ ದೇಹಗಳು ಇದು ಲಯವಾಗುವಂತ ದೇಹ. ವಯಸ್ಸಾಯ್ತಾ ನಮ್ಮ ರೂಪನೇ ಬದಲಾಗ್ತದೆ, ಅದ್ರ ನಾನು ಬದಲಾಗಲ್ಲ ಅಲ್ವಾ? ಯಾಕಂದ್ರೆ ಆಂತರ್ಯವು ದಿನ ಹೊಸನಲ್ಲಕ್ಕೆ ನಾನು ಕನ್ನಡನೇ ನೋಡಲ್ಲ. ಯಾಕೆ ಹೇಳಿ? ಆವಾಗ ಸೌಂದರ್ಯವಾಗಿದ್ದೆ, ನೋಡ್ಕೊಳ್ತಾ ಇದ್ದೆ, ಈಗ ನೋಡ್ಕೊಂಡ್ರೆ ಬೇಜಾರಾಗ್ತದೆ. ಯಾಕೆ ಹೇಳಿ? ದೇಹ ಎಲ್ಲ ವೀಕ್ ಆಗಿದೆ, ಸೌಂದರ್ಯ ಹೋಯ್ತು. ಇದನ್ನ ನೋಡ್ಕೊಂಡು ಏನ್ ಪ್ರಯೋಜನ? ಆದ್ರೆ ನಾನು ಯಾವ್ದು ನೋಡ್ಕೊಳ್ತೀನಿ ಗೊತ್ತಾ? ನನ್ನ ನೋಡ್ಕೊಳ್ತೀನಿ. ನಾನು ಅವಾಗ ಹೇಗಿದ್ದೆ, ಹೀಗೆ ಹೇಗಾಗ್ತಾ ಇದ್ದೀನಿ. ದಿನಾನು ಸೌಂದರ್ಯವತಿ ಆಗ್ತಾ ಇದ್ದೀನಿ. ಎಲ್ಲಿ? ನನ್ನ ಆಂತರದಲ್ಲಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ಸೌಂದರ್ಯವತಿ ಆಗ್ಬೇಕು ಅಂತಾನೆ ಬಯಸ್ತಾರೆ. ಆದಷ್ಟು ಕನ್ನಡಿ ನೋಡ್ಕೋಬೇಡಿ, ಯವನ ಮಕ್ಕಳು ನೋಡ್ಕೊಳ್ಳಿ, ಯಾಕಂದ್ರೆ ಚೆನ್ನಾಗಿದ್ದೀರಾ. ಆದ್ರೆ ವಯಸ್ಸಾಯ್ತಾ ಬಂದ ಹಾಗೆ ಈ ರೂಪ ನಿಲ್ಲೋದಿಲ್ಲ. ಈಗ ಪಾಶ್ರಮ್ಮ ಅಂದ್ರೆ ಯಾರು? ಒಳಗಿರುವಂತ ವ್ಯಕ್ತಿ ಹೊರತು ಈ ದೇಹ ಇದು ಬಿದ್ದೋಗ್ತದಲ್ವಾ? ಇದು ಲೈವ್ ಹೋಗ್ತದೆ, ದಿನೇ ಲೈವ್ ಆಗ್ತಿದೆ. ಆದ್ರೆ ನಾವು ನೂತನವಾದುವಾಗ ಅಲ್ಲಿ ಮಹಿಮೆಗೆ ಸೇರುತ್ತೆ, ಮಹಿಮೆಗೆ. ಅದರಿಂದ ಅದು ರಹಸ್ಯ.
ಮೊದಲನೇದು. ಎರಡನೇ ರಹಸ್ಯ ಏನಾಗಿದೆ ಅಂದ್ರೆ ಸೀಕ್ರೆಟ್, ಅದೇ ಅದು ಓದಿ ಅದನ್ನ, ಇನ್ನು ಮುಂದೆ ಉಂಟು. ಬಟ್ ನೌ ದ ಸೀಕ್ರೆಟ್ ಇಸ್ ಔಟ್, ಮಿಲಿಯನ್ಸ್ ಆಫ್ ಬಿಲೀವರ್ಸ್ ವಿಲ್ ಸಮ್ ಡೇ ರೀಚ್ ಹೆವನ್ ವಿತೌಟ್ ಡೈಯಿಂಗ್. ನಿಮ್ಗೆ ಗೊತ್ತುಂಟು, ಯೇಸು ಸ್ವಾಮಿ ರಹಸ್ಯಭರಣವಾಗುವಾಗ ಜೀವಂತವಾಗಿರುವಂತಹ ಮಿಲಿಯಾಂತರ ಜನರು ಕಣ್ಣುರೆಪ್ಪೆ ಬಡಿಯಷ್ಟರಲ್ಲಿ ಅವರ ದೇಹ ಏನಾಗ್ತದೆ, ಮಾರ್ಪಾಟು ಹೊಂದದೆ. ಅವರೆಷ್ಟು ಭಾಗ್ಯವಂತರು. ಒಂದು ವೇಳೆ ಈಗ ಬಂದ್ಬಿಟ್ರೆ ನಾವು ಭಾಗ್ಯವಂತರು ಅಲ್ವಾ? ಈಗ ಬಂದ್ಬಿಟ್ರೆ ನಾವು ಭಾಗ್ಯವಂತರು. ನಾವು ಹೋದ್ಮೇಲೆ ಬಂದ್ರೆ ಅವ್ರು ಭಾಗ್ಯವಂತರು. ಆ ನಿರೀಕ್ಷೆಯಲ್ಲಿ ನಾವು ಇರೋಣ. ನಮ್ಮ ಮಕ್ಕಳಾಗ್ಲಿ, ನಮ್ಮ ಮೊಮ್ಮಕ್ಕಳಾಗ್ಲಿ, ಸ್ವಾಮಿ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು. ಜನರೇಷನ್, ಅಣ್ಣ ಹೇಳಿದ್ರು 1000 ಜನರೇಷನ್ ಅಂತ ಇರುತ್ತೆ ಅಂತ ಹೇಳಿ, ನಾವು ಇದನ್ನ ಪಾಸ್ ಮಾಡಿಬಿಟ್ರೆ ಆ ಸಮಯ ಬಂದಾಗ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರು ಇದ್ರು ಅವರು ನಮ್ಮ ದೇಹದ ಮೇಲೆ ಮಹಿಮ ಶರೀರವನ್ನ ಹೊಂದ್ಕೊಂಡು ಮೇಲಕ್ಕೆ ಏರ್ತಾರೆ. ಅವ್ರ ಭಾಗ್ಯ. ಅದು ಸೀಕ್ರೆಟ್ ಇಸ್ ಔಟ್ ಆಯ್ತು ಈಗ. ಅಂದ್ರೆ ನಾವು ಸಾಯೋದ್ರ ಮೂಲಕ ಮಹಿಮೆಗೆ ಹೋಗ್ತೇವೆ. ಆದ್ರೆ ಆ ದಿನದಲ್ಲಿ ಮಿಲಿಯಾಂತರ ಜನರು ಪ್ರಪಂಚದಾದ್ಯಂತ ಒಂದೇ ಕ್ಷಣದಲ್ಲಿ ಅವ್ರ ಲಯಾಗಂತ ದೇಹವು ಏನಾಗ್ತದೆ, ನಿರ್ಲಯತನ ಹೊಂದಿಕೊಂಡು ಮಹಿಮಾ ಶರೀರಗಳಾಗಿ ಎತ್ತರದ ರಹಸ್ಯವಾಗಿದೆ. ನೆಕ್ಸ್ಟ್ ಎಫ್, ಏಳನೇದು, ಕಡೆ ತುತ್ತೂರಿ ಧ್ವನಿಯಾಗುವಾಗ ಎತ್ತಲ್ಪಡುವಿಕೆ. ಇಲ್ಲಿ 1 ಕೊರಿಂಥ 15:52, at the rapture only one trumpet will sounded. This blast means prepared to worship. ಈ ತುತ್ತೂರಿ ಧ್ವನಿಯ ಯಾಕಾಗತ್ತಪ್ಪ ಅಂತ ಹೇಳಿದ್ರೆ, ಎತ್ತಲ್ಪಡುವಂತ ವಿಶ್ವಾಸಗಳಿಗೆ ಮಾತ್ರ ಕೇಳಿಸುವಂಥದ್ದು, ಇಡೀ ಪ್ರಪಂಚಕ್ಕೆ ಕೇಳಿಸೋದಿಲ್ಲ ಈ ತುತ್ತೂರಿ. ಯಾರ್ಯಾರು ಯೇಸ್ವಾಮಿಯನ್ನ ನಂಬಿ ಸತ್ತೋಗಿದ್ದಾರೋ ಮತ್ತು ಯಾರ್ಯಾರು ಯೇಸು ನಂಬಿ ಜೀವಿಸ್ತಾ ಇದ್ದಾರೋ ಅಂತಹ ವಿಶ್ವಾಸಿಗಳಿಗೆ ರಹಸ್ಯ ಭರಣವಾಗುವಾಗ ತುತ್ತೂರಿ ಊದಲ್ಪಡ್ತದೆ. ಆ ತುತ್ತೂರಿಯ ಶಬ್ದ ಅವರಿಗೆ ಮಾತ್ರ ಕೇಳಿಸ್ತದೆ, ಇನ್ಯಾರಿಗೂ ಕೇಳಿಸ್ತದೆ. ಯಾಕಂದ್ರೆ ಕುರುಬನ ಸ್ವರ ಕುರಿಗೆ ಮಾತ್ರ ಕೇಳಿಸುತ್ತೆ. ಆ ಕುರಿ ಆತನ ಕುರಿ ಆಗಿದ್ರೆ ಮಾತ್ರ ಕುರುಬನ ಸ್ವರ ಆ ಕುರಿಗೆ ಕೇಳ್ತದೆ, ತಕ್ಷಣ ಅದು ಎತ್ತಲ್ಪಡ್ತದೆ. ಹಾಗಾಗಿ ಯಾತಕ್ಕಾಗಿ ಅಂತ ಶಬ್ದ ಆಗುವಂಥದ್ದು, ಹಳೆ ಕಾಲದಲ್ಲಿ ತುತ್ತೂರಿ ಊದಿದ್ರೆ ಒಂದು ಯುದ್ಧಕ್ಕೆ ರೆಡಿಯಾಗಿ. ಆದ್ರೆ ನಮಗೇನು ಈಗ ಯುದ್ಧಕ್ಕಲ್ಲ, ಟು ವರ್ಷಿಪ್ ಗಾಡ್, ಸ್ವಾಮಿಯನ್ನ ವರ್ಷಿಪ್ ಮಾಡಲಿಕ್ಕೆ ನಾವು ಹೋಗ್ಲಿಕ್ಕಾಗಿ ತುತ್ತೂರಿದನಿ ಸಿದ್ಧಾಗ್ತದೆ. ನಮ್ಗೆ ಎಷ್ಟು ಖುಷಿ ಆಗ್ಬೇಕಲ್ವಾ? ಅಯ್ಯೋ, ನಾನು ಕಾಮಗಾರಿಲಿದ್ದೀನಿ, ನಾನು ಮಂಗಲದಲ್ಲಿದ್ದೀನಿ, ನಾನು ಕೂಲಿ ಮಾಡಬೇಕು, ಗಾರೆ ಕೆಲಸ ಮಾಡಬೇಕು, ದುಡಿಬೇಕಲ್ಲಪ್ಪ, ಅಡುಗೆ ಮಾಡಬೇಕು, ಎಷ್ಟು ನಮ್ಮನ್ನು ನಾವೇ ಕುಗ್ಗಿಸ್ಕೊಳ್ತೇವೆ ಅಲ್ವಾ? ಅದು ನಮಗಿರುವಂಥ ಭಾಗ್ಯವನ್ನು ನಾವು ನಿರೀಕ್ಷಿಸ್ಕೊಂಡ್ರೆ ಹೇಳ್ತಾರೆ, ಅಣ್ಣ ಹೇಳ್ದಾಗೆ ನಾವು ತೃಪ್ತರಾಗಿರ್ತೀವಿ. ಯಾಕಂದರೆ ದೇವ್ರ ನಂಬಿಗಸ್ತರನ್ನ ತಂದೆಯಾಗಿದ್ದಾನೆ. ಆತನ ಸ್ತೋತ್ರವಾಗಲಿ. ನಾವೆಲ್ಲರೂ ಸಹ ಸಿದ್ಧರಾಗಿರೋಣ. ಯಾಕಂದರೆ ನೆಕ್ಸ್ಟ್ ಬರುವಂಥ ಇವೆಂಟ್ ಅದೇನೆ, ನೆಕ್ಸ್ಟ್ ಇವೆಂಟ್ ಅದೇನೆ. ನಾವು ಕಾಯ್ಕೊಳ್ತಾ ಇದ್ದೀವಿ, ಬಹಳ ಎಚ್ಚರಿಕೆ ಕಾಯ್ಕೊಂಡಿರ್ಬೇಕಾಗ್ತದೆ. ಲಾಸ್ಟ್ ಒಂದು ಹೇಳ್ಬಿಟ್ಟು ನಾನು ಮುಗಿಸೋಣ. ಇದು ಬಹಳ ಬಹಳ ಮುಖ್ಯ. ಎತ್ತಲ್ಪಡುವಿಕೆ ಇರುವಂಥ ಸವಾಲುಗಳು, ಇದನ್ನ ನಾವು ಮಾಡ್ಬೇಕು. ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ವಿ, ಎಲ್ಲ ಚೆನ್ನಾಗಿ, ಇದೆಲ್ಲ ಚೆನ್ನಾಗಿತ್ತು. ಒಳ್ಳೇದು, ಬಹುಮಾನ ಸಿಗುತ್ತೆ ನಮಗೆ, ಎತ್ತಲ್ಪಡ್ತೀವಿ, ಎಲ್ಲ ಬಹಳ ಖುಷಿ ಖುಷಿ ಖುಷಿ. ಅಲ್ಲೋ ಖುಷಿ ಪಡ್ಬೋದಲ್ಲ, ಅಲ್ಲಿ ದಾವೀದ ನೋಡ್ಬೋದು, ಅಬ್ರಹಾಮನ್ ನೋಡ್ಬೋದಲ್ಲ, ಖುಷಿನೇ. ಆದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಇದ್ದುಕೊಂಡೀಗ? ನೀನು ಏಸಮ್ ನಮ್ಮೇಲೆ ಏನೇನು ಮಾಡ್ಬೇಕಂತ ಹೇಳ್ತೇನೆ. ದಯವಿಟ್ಟು ಇದನ್ನ ಬರುವ ವಾರ ರೆಫರೆನ್ಸ್ ಇರ್ತದೆ ನಿಮಗೆ. ಇದು ಚರ್ಚೆಗೆ ಅವಕಾಶ ಉಂಟು ಬರುವ ವಾರ. ಪ್ರತಿಯೊಬ್ಬರು ಆ ರೆಫರೆನ್ಸ್ ಅನ್ನ ಬರ್ಕೊಂಡ್ಬಿಟ್ಟು ನಿಮ್ಗೆ ದೇವರು ಏನ್ ಹೇಳ್ತಾರೆ, ಯಾರು ನಿಮಗೆ ಹೇಳಲಿಕ್ಕೆ ಮನಸ್ಸು ಬರ್ತದೆ ಅವ್ರು ಖಂಡಿತವಾಗಿ ಡಿಸ್ಕಷನ್ಸ್ ಆಗ್ಬಿಟ್ಟು ನೆಕ್ಸ್ಟ್ ವೀಕ್ ಒಂದು ವೇಳೆ ಒಂದು 10 ನಿಮಿಷ 20 ನಿಮಿಷ ನಿಮಗೆ ಡಿಸ್ಕಷನ್ಗೆ ಅವಕಾಶ ಉಂಟು. ಯಾಕಂದ್ರೆ ನಾವು ಸ್ಲೋ ಹೋಗೋಣ. ಇದು ಕಲಿಯುವಂಥ ಸಮಯ. ನಾವು ಬರೀ ಬೋಧನೆ ಕೇಳ್ಕೊಳ್ಳೋದಲ್ಲ, ನಾವು ಮನದಟ್ಟು ಮಾಡ್ಕೋಬೇಕು. ಇದು ನನಗಿದೆಯಾ, ನಾನು ಮಾಡ್ತಾ ಇದ್ದೀನಾ ಇಲ್ಬೇಕಂದ್ರೆ ಸ್ವಾಮಿ ಇಷ್ಟೆಲ್ಲ ಹೇಳಿದ್ಮೇಲೆ ಮಗನಿಗೆ ಮಾಡು. ನೀನು ಇದನ್ನ ಮಾಡಿದ್ರೆ ನಿನಗೆ ಆ ಒಂದು ಕ್ರಿಸ್ತ ನ್ಯಾಸದ ಮುಂದೆ ನಿನಗೆ ಬಹಳ ಗೌರವ ಇರ್ತದೆ. ಬಲ, ಒಳ್ಳೆ ಆಳು, ನಿಂಗೆ ಚಿಕ್ಕದು ಕೊಟ್ಟಿದ್ನಪ್ಪ, ಎಷ್ಟು ಚೆನ್ನಾಗಿ ಮಾಡಿದೀಯಾ,
ಅಂತೇಳಿ ಮೇಲೆತ್ತುವಾಗ ಎಂಥ ಎತ್ಕೋಬೋದು ಕಾಲರ್ ಅಲ್ಲ ನಾವಲ್ವಾ, ಅದು ಶಾಶ್ವತ ಕಾಲರ್. ಇಲ್ಲಿ ಹಾಕುವಂತಹ ಹೂನಾರ ಒಣಗೋಗ್ತದೆ, ಆದ್ರೆ ಅಲ್ಲಿ ಹಾಕುವಂತ ಹೂನಾರ ಎಂದಿಗೂ ಬಾಡದಂತೆ ಜಯಮನೆ ಕೊಡ್ತಾರೆ. ಸಿದ್ಧರಾಗಿರ್ತೀರಲ್ವಾ? ಒಂದಾಗ ನೋಡೋಣ ನೆಕ್ಸ್ಟ್ ವೀಕ್ ಅದನ್ನ. ಮೊದಲನೇದು ಹೇಳ್ಬಿಡ್ತೇನೆ, ನೋಡ್ಕೋಬೇಡಿ. ಮೊದಲನೇದು ಸಭೆಯಾಗಿ ಕೂಡಿಕೊಳ್ಳುವುದನ್ನ ತಪ್ಪಿಸ. ಇಬ್ರಿಯ 10:25 ಒಬ್ರು ಹೋದ್ರಿ. ಈಸ್ ಟು ಅಟೆಂಡ್ ದ ಸೆರೆಮನೀಸ್ ಆಫ್ ದ ಲಾರ್ಡ್ ರೆಗ್ಯುಲರ್ಲಿ. ಸಭೆ ಕೂಡಿಕೊಳ್ಳುವುದನ್ನ ತಪ್ಪಿಸಬಾರದು. ಇಬ್ರಿಯ 10:25 ಜೋರಾಗಿ. ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ್ದ ಜೀವವುಳ್ಳ ಹೊಸ ದಾರಿಯಲ್ಲಿ ಸ್ಪಷ್ಟ ಓದು ಮಗಳೇ, ಸ್ಪಷ್ಟ ಓದಪ್ಪ. ಒಬ್ಬರು ಓದಿ ಸ್ಪಷ್ಟವಾಗಿ ಓದ್ರಿ ಮೈಕಲ್ಲಿ. ಇಬ್ರಿಯ 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಹಾ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಹಾ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ. ಕರ್ತನ ಪ್ರತ್ಯಕ್ಷ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಬೇಕು. ನಾವು ಬರಬೇಕು, ಮತ್ತೊಬ್ಬನು ಸಹ ಎಚ್ಚರಿಸ್ತಾ ಇರಬೇಕು. ಇದು ಮೊದಲನೆಯ ಕಾರ್ಯ. ನೀನು ವಿಶ್ವಾಸಿ ಆದ್ಮೇಲೆ, ನೀನು ವಿಶ್ವಾಸ ತಗೊಂಡ ಮೇಲೆ ಖಂಡಿತವಾಗಿ ನಮ್ಮ ಯಾಕಂದ್ರೆ ನೋಡಿ, ನಾನು ಯಾಕೆ ಇಲ್ಲ ಕೂರ್ಸ್ಕೊಂಡು ಅಂತ ಹೇಳಿದ್ರೆ ಸಿಗೋದು ವಾರಕ್ಕೆ ಒಂದಿನ ಮಾತ್ರ. ವಾರವೆಲ್ಲ ಬ್ಯುಸಿ ಇರ್ತೀವಲ್ವ, 1 ಗಂಟೆ ವಾಕ್ಯ ಕಲಿಲಿಕ್ಕೆ ಸಮಯ ಕೊಡಬೇಕು. ಇವಾಗ ಟೈಮ್ ಆಗೋಯ್ತಲ್ಲ, ಅಡಿಗೆ ಆಗೋಯ್ತಲ್ಲ, ಬೇಡ. 5 ರೊಟ್ಟಿ 2 ಮೀನಲ್ಲಿ ಎಲ್ರಿಗೂ ಕೊಟ್ಟರೆ ದೇವರು, ಇಲ್ಲಿ ಊಟವನ್ನು ಎಲ್ರಿಗೂ ಸಹ ಕೊಡ್ತಾರಲ್ವಾ? ಇದು ಆತ್ಮಿಕ. ಅದು ದಯವಿಟ್ಟು ಬೇರೆ ಕಡೆ ಮನಸ್ಸನ್ನ ಮಾಡದೆ ಸ್ವಲ್ಪ ನಾವು ಡೆಡಿಕೇಟ್ ಆಗಬೇಕು. ಈಗ ನನ್ನ ಒಂದು ಪ್ರಶ್ನೆ, ಯಾವಾಗ ಕೂಡಿ ಬರುವ ಸಭೆಯಾಗಿ ನಾವು? ವಾರಕ್ಕೊಂದಿನ ಮಾತ್ರನಾ? ಇಲ್ಲ. ಸಭೆಯಲ್ಲಿ ಅನೌನ್ಸ್ ಆಗುತ್ತೆ ಈಗ ತಾನೆ. ಭಾನುವಾರ ಕಾಮೇರಿಗಾಗಿ, ಸೋಮವಾರ ಪ್ರಾರ್ಥನೆ, ಮಂಗಳವಾರ ಪ್ರಾರ್ಥನೆ, ಬುಧವಾರ ಮಂಗಳಕ್ಕಾಗಿ, ಶುಕ್ರವಾರ ಪ್ರಾರ್ಥನೆ ಅಲ್ವಾ? ಎಷ್ಟು ಯೋಜನೆಗಳನ್ನ ಮಾಡಿದೆ ಅಲ್ವಾ? ಎಷ್ಟು ಯೋಜನೆ. ನಮ್ಗೆ ಸಿಗೋ ಅವಕಾಶ ಎಲ್ಲ ಸಭೆಗಳಿಗೆ ಅವಕಾಶಗಳು ಖಂಡಿತವಾಗಿ ಇಲ್ಲ. ಆದ್ರೆ ದೇವ್ರ ಕೃಪೆಯಿಂದ ನಮ್ಮ ಸಭೆಯಲ್ಲಿ ಇರುವಂತಹ ಈ ಅವಕಾಶವನ್ನ ನಾವು ಆದಷ್ಟು ಉಪಯೋಗವನ್ನ ಮಾಡ್ಕೋಬೇಕು. ನೀವು ಎಷ್ಟು ಸಾರಿ ಕೂಡಿ ಬರ್ತೀರೋ ಸಭೆಗೆ, ಅಷ್ಟು ನಮಗೆ ದೇವರ ಜ್ಞಾನ ಹೆಚ್ಚು. ಯಾಕಂದ್ರೆ ಆತನ ಪ್ರೀತಿ ಬಹಳ ದೊಡ್ಡದು. ಯಾವುದಕ್ಕೆಲ್ಲ ಪ್ರಯಾಸ ಪಡ್ತಿದ್ದೀವಲ್ವಾ, ಇಷ್ಟು ದೊಡ್ಡ ಮುಂದೆ ಗೊತ್ತಾಗ್ತದೆ ನಿಮಗೆ. ಸ್ವಲ್ಪ ಎಂಥದಿಟ್ಟಿದ್ದಾರೆ ನಮಗಾಗಿ, ಎಂಥದಿಟ್ಟಿದ್ದಾರೆ. ನಮ್ಮ ಬರೀ ಕಾಯಿಲೆ ವಾಸಿ ಮಾಡಿಲ್ಲ, ನಮ್ಮ ಸಾಲ ಬಿಡುಗಡೆ ಮಾಡಿಬಿಡ್ಲಿಲ್ಲ. ಆತ ಇಟ್ಟಿದ್ದು ಶಾಶ್ವತವಾದ ಜೀವನಕ್ಕಾಗಿ ಇಟ್ಟಿರ್ಬೇಕಾದ್ರೆ ಅದನ್ನ ನೆನೆಸ್ಕೋಬೇಕಾ ನಾವು. ಯಾವಾಗ್ಲೂ ಕುಳಿತುಕೊಳ್ಳುವಾಗ ಒಂದಲ್ಲ ಒಂದು ಮಾತು ನಮ್ಮನ್ನ ತಿದ್ದುತ್ತೆ, ಎಚ್ಚರಿಸುತ್ತೆ, ಬಲಪಡಿಸುತ್ತೆ. ನಾವು ಧೈರ್ಯವಾಗಿ ಸಾಗಬಹುದು. ಎರಡನೇದು 1 ಕೊರಿಂಥ 11:26 ಈಸ್ ಟು ಅಬ್ಸರ್ವ್ ದ ಲಾರ್ಡ್ಸ್ ಸಪ್ಪರ್ ವಿತ್ ರಾಪ್ಚರ್ ಇನ್ ಮೈಂಡ್. ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸಬೇಕು. ಇದು ಎರಡನೇ ಒಂದು ಅಂಶ. ಮೊದಲನೇ ಅಂಶ, ಸಭೆಯಾಗಿ ನಾವು ಕುಡಿ ಬರೋದನ್ನ ತಪ್ಪಿಸ್ಕೊಳ್ಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಸಹ ನಾವು ಪ್ರಯಾಸ ಪಟ್ಟಾದ್ರೂ ಸಹ ಬರಬೇಕು. ಬಹಳ ಪ್ರಯಾಸ ಪಟ್ಟರು ಹಳೆಯ ಕಾಲದಲ್ಲಿ. ಮುಂಜಾನೆ ಹೋಗ್ತಾ ಇದ್ರು, ಒಂದೊಂದು ಗವಿ ಸೇರ್ಕೊಳ್ತಾ ಇದ್ರು ಬಾಯದಲ್ಲಿ. ಇವತ್ತು ನಮಗೆ ವೆಹಿಕಲ್ ಇದೆ, ಸ್ವಂತ ವೆಹಿಕಲ್ಗಳಿವೆ, ಆರಾಮಾಗಿದೆ, ಏನಿಲ್ಲ, ಬರಕ್ಕೆ ನಮ್ಮ ಮನಸ್ಸು. ಎರಡನೇದಾಗೇನಪ್ಪ ಅಂದ್ರೆ, ನಾವು ಬಂದಾಗ ನಿಮ್ಗೆ ಗೊತ್ತು, ವಾರದ ಮೊದಲನೇ ದಿನ ಅಥವಾ ವಾರದ ಮೊದಲನೇ ಭಾನುವಾರ ನಿಮ್ಗೆ ಗೊತ್ತು ಕರ್ತನ ಭೋಜನ ಆಗ್ತದಲ್ವಾ. ಈಗ ನಮ್ಮ ಪ್ರಮೋದ್ ಮತ್ತು ವಿನೋದ್, ನಮ್ಮ ತನುಜಾ ಹಸ್ಬೆಂಡ್, ಅವ್ರು ಗಮನಿಸ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಹೌದಲ್ವಾ? ಹಾಗಾದ್ರೆ ನೀವು ಅದನ್ನ ಇನ್ನೊಬ್ರು ಗಮನಿಸುವಾಗ ನಮ್ಮಲ್ಲಿ ಯಾವ ಭಾವನೆ ಇದೆ ಮತ್ತೊಬ್ರು ನೋಡ್ಬೇಕದನ್ನ. ಹಾಗಾಗಿ ನಾವು ಇಲ್ಲಿ ಬಂದು ಸುಮ್ಮನೆ ಕುತ್ಕೊಂಡು ರೊಟ್ಟಿ ಕೊಡ್ತಾರೆ, ಒಂದು ಗ್ಲಾಸ್ ಕೊಡ್ತಾರೆ, ಕುಡಿದು ಎದ್ದೋಗೋಣ
ಅನ್ನುವಂತಹ ಸಾಮಾನ್ಯ ಭಾವನೆಯಿಂದ ಬಂದ್ರೆ ನಾವು ಎತ್ತಲ್ಪಡುವಿಕೆಯಲ್ಲಿ ಇದ್ದೀವೋ ಇಲ್ವಾ ಗೊತ್ತು. ಯಾಕಂತ ಹೇಳಿದ್ರೆ ನಾವು ಎತ್ತಲ್ಪಡುವಂತ ಕಾನ್ಫಿಡೆನ್ಸ್ ನಮಗಿದ್ರೆ ನಮಗೆ ಒಂದು ಭಯ ಇದ್ದೇ ಇರ್ತದೆ. ನಾವು ರೊಟ್ಟಿ ತಗೊಳ್ಳುವಾಗ ಯಾಕೆ ತಗೊಳ್ತೇವೆ? ಕರ್ತನ ಶ್ರಮ ಮರಣವನ್ನ ನೆನೆಸ್ಕೋಬೇಕು. ನನ್ನ ಪಾಪಕ್ಕಾಗಿ ಆತನು ಎಷ್ಟು ಶ್ರಮೆ ಪಟ್ಟ. ಈಗ ನಾನು ಸಾಮಾನ್ಯ ಚಿಕ್ಕ ಮಕ್ಳು ಏಟ್ ಬಿಡ್ತಾರೆ, ಅಮ್ಮ ತಡ್ಕೊಬಿಡ್ತಾರಲ್ವಾ, ಹಿಂಗ್ ನಿಂತು ಬಿಡ್ತಾರೆ ಅಮ್ಮ. ಯಾಕೆ? ಮಗನ ಮೇಲೆ ಪ್ರೀತಿ. ಆ ಮಗು ತಾಯಿಯ ಪ್ರೀತಿ ಗಮನಿಸದೇ ಇದ್ರೆ ಅದು ಗೌರವಿಸೋದೇ ಇಲ್ಲ ಅಲ್ವಾ. ಅದು ಗಮನಿಸಿದ್ರೆ ಮಾತ್ರ ನನ್ನ ಬಲ್ಲ ನಮ್ಮ ಅಮ್ಮ ಒಡ್ಸ್ಕೊಂತಲ್ಲ, ನಮ್ಮಪ್ಪ ಬಯಸ್ಕೊಂಡ್ರಲ್ಲ, ಅದನ್ನ ನೋಡಿ ನೋಡಿ ಆ ಮಗು ಮುಂದೆ ಅಪ್ಪ ಅಮ್ಮನ್ನ ಪ್ರೀತಿಸುತ್ತೆ, ಗೌರವಿಸುತ್ತೆ. ಹಾಗ ನಾನಿನ್ನು ಎಷ್ಟಾಗಿ ಗಮನಿಸ್ಬೇಕು. ಸ್ವಾಮಿ ನನಗಾಗಿ ಹಾಕಿ ತಡ್ಕೊಂಡಲ್ಲಪ್ಪ ಅಂತ ನಾನು ಅದು ಗಮನಿಸದೇ ಇದ್ರೆ ನನ್ನ ಪ್ರೀತಿಯಲ್ಲಿ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಕೂಡಿ ಬರುವಾಗ, ರೊಟ್ಟಿ ತಗೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಸ್ವಾಮಿ ನನ್ನ ಬಲಗೆ ನೀನು ಕಷ್ಟಪಟ್ಟಲ್ಲ ಸ್ವಾಮಿ, ಆತನ ಶ್ರಮೆ, ಅದರ ಚಡಿಯೇಟು, ಮುಳ್ಳಿನ ಕಿರೀಟ, ಅದ ಕೈಗಾರ ಮೊಳೆ, ಪ್ರತಿ ಸಾರಿ ಆತನ ಪಂಚಗಾಯಗಳನ್ನ ನಾವು ನೆನೆಸ್ಕೋಬೇಕು, ಪುನರುತ್ಥ ನೆನೆಸ್ಕೋಬೇಕು. ಇದೆ ಎರಡನೇ ಅಂಶ. ಮೂರನೇ ಅಂಶ 1 ಥೆಸಲೋನಿಕ 3:12-13 ಎಲ್ಲ ವಿಶ್ವಾಸಿಗಳನ್ನು ಮನುಷ್ಯರನ್ನು ಪ್ರೀತಿಸಬೇಕು. He is to love believers and all men. 1 ಥೆಸಲೋನಿಕ 3ನೇ ಅಧ್ಯಾಯ, ಜೋರ ಓದಿ ಮೈಕಲ್ಲಿ ಒಬ್ಬರು. ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೋ ಎಲ್ಲಾ ಮನುಷ್ಯರ ಮೇಲೆಯೋ ಒಂದಲ್ಲಿ ನಿಮ್ಮ ಪ್ರೀತಿಯು ಏನಪ್ಪ? ಒಬ್ಬರೊಬ್ಬರ ಮೇಲೆಯೂ ಎಲ್ಲ ಮನುಷ್ಯರ ಮೇಲೆಯೂ ಏನಾಗಬೇಕು? ಅಭಿವೃದ್ಧಿ ಆಗಬೇಕು. ಈಗ ನೀವೇ ಗಮನಿಸ್ಕೊಳ್ಳಿ, ನೀವು ಪ್ರಾರಂಭದಲ್ಲಿ ಬಂದಂತಹ ಪ್ರೀತಿ ಹೇಗಿತ್ತು, ಹೀಗೆ ಪ್ರೀತಿ ಮಾಡ್ತಿದ್ರಿ ಅಲ್ವಾ? ಈಗ ನೀವು ಹೊಸದಾಗಿ ಬಂದು ಸಭೆಗೆ ಬಂದ್ರಿ, ಪರಿಚಯವಾಯಿತು, ಅಷ್ಟು ಬೇಗ ಅಟ್ಯಾಚ್ ಮಾಡ್ಕೊಬಿಡ್ತೀವ? ಇಲ್ಲ. ನಿಧಾನವಾಗಿ ಒಬ್ಬರೊಬ್ಬನ ಅರ್ಥ ಮಾಡ್ಕೊಳ್ತಾ ನಮ್ಮ ಪ್ರೀತಿ ಹೆಚ್ಚಾಗ್ತದೆ. ಹೌದಲ್ವಾ? ಇವನ್ ಗಂಡ ಹೆಂಡ್ತಿರು ಅಷ್ಟೇನೆ, ಮದುವೆ ಆದ ತಕ್ಷಣ ಬಂದ್ಬಿಡ್ತದ ಪ್ರೀತಿ. ಅವರೊಬ್ಬರು ಅರ್ಥ ಮಾಡ್ಕೊಳ್ತಾ ಹೋಗುವಾಗ ಪ್ರೀತಿ ಹೆಚ್ಚುತ್ತೆ. ಆದ್ರೆ ವಿಶ್ವಾಸವಾದ ನಾವೆಲ್ಲ ಒಂದೇ ದೇಹದ ಅಂಗಗಳಾಗಿದ್ದೇವಲ್ಲ. ಅದು ಹೇಳ್ತಾನೆ ಕೊಲೆಸದಲ್ಲಿ, ನೀವು ಒಂದೇ ದೇಹದ ಅಂಗಗಳಿಂದ ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ಬೇಕು. ಇಲ್ಲೊಂಚೂರು ನಾವೇ ಆಗ್ಬಿಟ್ರೆ ಈ ಬೆರಳು ನೀನೇ ಹೊಡ್ಕೊಂತದ ತಕ್ಷಣ ಹೋಗ್ತದೆ. ಈಗ ಬೆರಳಲ್ವಾ? ಇದು ಬಲಗೈ, ಇದು ಎಡಗೈ, ಹೋಗುತ್ತೆ ಎಷ್ಟು ಬೇಗನೆ. ಈ ಬಲಗೈಗೆ ಏನ್ ಬೇಕಪ್ಪ? ಇಲ್ಲಿ ತಾನು ಹೋಯ್ತಿರೋದು ಎಷ್ಟು ಚೆನ್ನಾಗಿ ಹೋಗುತ್ತೆ. ಯಾಕೆ? ನಾವೆಲ್ಲ ಒಂದೇ ದೇಹದ ಅಂಗವಾಗಿದ್ದೇವೆ. ಹಾಗಾದ್ರೆ ಆ ಮೈಂಡ್ ನಮ್ಗಿರ್ಬೇಕು. ಒಬ್ಬ ವಿಶ್ವಾಸ ಸಮಯ ನಮ್ಮ ಈ ಚರ್ಚ್ಗೆ ಬಂದ್ರು, ನಮ್ಮ ಪ್ರಮೋದ್ ಮತ್ತು ವಿನೋದ್ ಮತ್ತು ನಮ್ಮ ಬ್ರದರ್ ಹೆಸರೇನಪ್ಪ, ಪ್ರಸಾದ್ ಬಂದ್ರು, ನಮಗೆ ಪ್ರೀತಿ ಬಂದ್ಬಿಡ್ಬೇಕು. ಯಾಕೆ? ನಮ್ಮ ಕುಟುಂಬಕ್ಕೆ ಒಬ್ರು ಬಂದ್ರು, ಒಂದು ಚಿಕ್ಕ ಪಾಪ ಆಗ್ಬಿಟ್ಟು ಹೆಂಗ್ ಖುಷಿ ಪಡ್ತೀವಲ್ವಾ? ಅಮ್ಮಗಳು ಗರ್ಭವತಿ ಆಗ್ಬಿಟ್ರೆ 5 ತಿಂಗಳಾಯ್ತು, ಇನ್ನೇನು 7, 8, 9 ಕಾಯ್ತು, ಡೆಲಿವರಿಗೆ ಹೋಗಿದ್ರೆ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಒಂದು ಪಾಪ ಬರುತ್ತೆ ನಮ್ಮ ಮನೆಗೆ. ತಮ್ಮನೋ ತಂಗಿನೋ ಮೊಮ್ಮಗನೋ, ಹೌದಾ? ಹಾಗಾದ್ರೆ ಒಂದು ಮಗು ಸಭೆಯೊಳಗೆ ಎಂಟ್ರಾದ ತಕ್ಷಣ ಹೇಗಿರ್ಬೇಕು? ಒಂದು ಮಗು ಕ್ರಿಸ್ತನ ಸಭೆಯಲ್ಲಿ ಜನಿಸ್ತಾ ಇದೆ, ಜನಿಸ್ಲಿಕ್ಕೆ ಸೂಚನೆ ಕಂಡು ಬರ್ತಾ ಇದೆ. ಹಾಗಾದ್ರೆ ನನ್ನ ಪಾತ್ರ ಅವ್ರನ್ನ ಪ್ರೀತಿಸ್ಬೇಕು, ಅವ್ರನ್ನ ಗಮನಿಸ್ಬೇಕು, ಹೆಚ್ಚು ಅವ್ರನ್ನ ಗುರುತಿಸಿ ಅವ್ರನ್ನ ಗುರುತಿಸಿ ಮಾತಾಡ್ಸ್ಬಿಟ್ರೆ ಸಾಕು, ಪ್ರೀತಿ ಮಾಡ್ಬಿಟ್ರೆ ಸಾಕು, ಅವ್ರು ನಿಮ್ಮನ್ನ ಬಿಡೋದೇ ಇಲ್ಲ. ಅದು ನಿನ್ನ ಕರ್ತವ್ಯ. ನನಗೆ ಸಿಕ್ಕಿದಂತ ಪ್ರೀತಿ ನನ್ನ ತಮ್ಮನಿಗೆ, ಸಭೆಗೆ ಎಂಟ್ರ ಬಂತ ಎಲ್ಲ ತಮ್ಮ ತಂಗಿಗಳಿಗೆ, ತಂದೆ ತಾಯಿಗೆ ಸಿಕ್ಕಬೇಕು. ಅವರು ಸಹ ಸಭೆಯಲ್ಲಿ ಕೂಡಬೇಕು, ಎತ್ತಲ್ಪಡಬೇಕು. ದಯವಿಟ್ಟು ಎಲ್ಲ ವಿಶ್ವಾಸಗಳನ್ನು ಮತ್ತು ಎಲ್ಲ ಮನುಷ್ಯರನ್ನು ನೀವು ಪ್ರೀತಿಸಬೇಕು. 4ನೇದು, he is to be patient
ಯಾಕೋಬ 5:8 ವಚನ ಒಬ್ಬರು ಓದಿ ಬೇಗ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಮೈಕ್ ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಅಲ್ಲಿ 8ನೇ ವಚನ ಅಲ್ಲಿ ಉಂಟು, ನೀವು ದೀರ್ಘ ಶಾಂತಿಯಿಂದಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಹಾಗಾದ್ರೆ ನಾವೇನ್ ಮಾಡ್ತೇವೆ? ದೀರ್ಘ ಶಾಂತಿಯಿಂದ ಇರಬೇಕು. ಇನ್ನೊಂದು ವಚನ ಓದಪ್ಪ. ಏನ್ ಪದ? ಇನ್ನೊಂದು ಪದ ವಿನೋದ್, ಇನ್ನೊಂದು ಪದ. ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸ್ಕೊಳ್ಬೇಕು ನಾವಾಗಾದ್ರೆ. ಈಗ ತಾನೇ ಅಣ್ಣ ಪ್ರಸಂಗ ಮಾಡಿದ್ರು, ಏನಂತ? ನಿಮಗಿರುವುದ್ರಲ್ಲಿ ತೃಪ್ತರಾಗಿರ್ಬೇಕು, ನಾವು ಸಮಾಧಾನವಾಗಿರ್ಬೇಕು. ನಾವು ಸಮಾಧಾನ ಇರ್ಬೇಕಾದ್ರೆ ಏನ್ಬೇಕು? ನಮಗೆ ತಾಳ್ಮೆ ಬೇಕಲ್ವಾ? ಸಮಸ್ಯೆ ಬರುತ್ತೆ, ಕಷ್ಟ ಬರುತ್ತೆ, ಆದ್ರೆ ನಾವು ಸಮಾಧಾನ ಇರ್ಬೇಕಂದ್ರೆ ಏನ್ಬೇಕು? ನಮ್ಗೆ ತಾಳ್ಮೆ ಬೇಕು. ಕಷ್ಟ ಸಹಿಸ್ಕೋಬೇಕು, ದುಃಖವನ್ನ ಸಹಿಸ್ಕೋಬೇಕು, ಸನ್ನಿವೇಶನ ದಾಟಿ ಹೋಗ್ಬೇಕು. ನಾವು ಗಾಬರಿ ಪಟ್ಕೊಂಡು ಭಯ ಪಟ್ಕೊಂಡು ಆ ಕಡೆ ಈ ಕಡೆ ಅಂತ ಮನಸ್ಸನ್ನ ಮಾಡ ಅಶಾಂತಿ ಆಗ್ಬಿಟ್ಟಾಗ ಏನಾಗ್ತದೆ? ನಮ್ಗೇನಾಗ್ತದಪ್ಪ ಅಂತ ಹೇಳಿದ್ರೆ ಮನಸ್ಸು ದೃಢವಾಗೋದಿಲ್ಲ. ಈಗ ತಾನು ಹೇಳಿದ್ರು, ನಾವೆಲ್ಲ ಯಾರ ಕೈಲಿದೆ ಅಂತೆ? ಕ್ರಿಸ್ತನ ಕೈ. ಆತ ನಮ್ಗೆ ಯೋಚನೆ ಮಾಡ್ತಾನೆ, ನಮ್ಮನ್ನ ದಾಟಿಸ್ತಾನೆ. ನೋಡಿ, ಇವತ್ತು ಬೆಳಗಿನ ವಾಕ್ಯ ಇದಕ್ಕೆ ಸೂಟ್ ಆಗ್ತಾ ಉಂಟು. ಅದನ್ನ ಜ್ಞಾಪಿಸ್ಕೊಳ್ಳಿ. ನಾವು ಆತನ ಕೈಯಲ್ಲಿದ್ದೇವೆ, ನಮ್ಗೆ ಯೋಚನೆ ಮಾಡ್ತಾರೆ. ನಮ್ಮ ಸ್ಥಿತಿ ಹೀಗಿರ್ಬೋದು. ಫ್ಯೂಚರ್ ಇಸ್ ಇನ್ ಹ್ಯಾಂಡ್ ಆಫ್ ಜೀಸಸ್ ಅಲ್ವಾ? ನಮ್ಮ ಭವಿಷ್ಯ ಯಾಕೆ ಉಂಟು? ಯೇಸು ಸ್ವಾಮಿಯ ಕೈ ಕೆಳಗಿದೆ. ತನ್ನ ಮಕ್ಕಳಿಗೆ ಒಂದು ಸಹ ಕೆಟ್ಟದಲ್ಲ, ಎಲ್ಲ ಒಳ್ಳೆ ಯೋಜನೆ ಮಾಡಿದ್ದಾನೆ. ಹಾಗಾಗಿ ನೀವು ದೃಢವಾಗಿರಿ, ದೃಢವಾಗಿರಿ, ದೃಢವಾಗಿರಿ. ಇದು ಬಹಳ ಮುಖ್ಯ. 4ನೇ ಅಂಶ, ನಾವು ತಾಳ್ಮೆಯಿಂದಿರ್ಬೇಕು, ದೀರ್ಘ ಶಾಂತಿಯಿಂದಿರ್ಬೇಕು, ಮತ್ತೆ ದೃಢವಾಗಿರ್ಬೇಕಂದ್ರೆ ಕರ್ತನ ಪ್ರತ್ಯಕ್ಷತೆ ಹತ್ತಿರವಾಗ್ತಾ ಇದೆ. ನಮ್ಮ ಬಿಡುಗಡೆ ಹತ್ತಿರವಾಗ್ತಾ ಇದೆ. ಹಾಗಾಗಿ ನಾವು ಅದನ್ನ ಯೋಚನೆ ಮಾಡಿಕೊಂಡು, ಅದನ್ನ ಆಲೋಚನೆ ಮಾಡಿಕೊಂಡು, ಈಗಿರಂತ ಕಷ್ಟವೋ ಅಲ್ಪವೇ ಅಂತ ತಿಳ್ಕೊಂಡು ಸಮಾಧಾನವಾಗಿ ನಮಗಿರೋ ಸ್ಥಿತಿಯಲ್ಲಿ ನಾವು ನೆಮ್ಮದಿಯಾಗಿ, ಕೆಟ್ಟದನ್ನ ಮಾಡದೆ ಒಳ್ಳೇದು ಮಾಡಲಿಕ್ಕೆ ನಾವು ಬಯಸೋದಾದ್ರೆ ಪ್ರತಿಫಲನೂ ಸಿಗುತ್ತೆ, ನಮ್ಗೆ ಧೈರ್ಯನೂ ಸಿಗುತ್ತೆ. 5ನೇ ಅಂಶ, ತೀತ 2ನೇ ಅಧ್ಯಾಯ 12-13. ತೀತ 2ನೇ ಅಧ್ಯಾಯ 12-13. ಈಸ್ ಟು ಲೀವ್ ಎ ಸಪರೇಟ್ ಲೈಫ್. ಪ್ರತ್ಯೇಕತೆ ಜೀವಿತವನ್ನ ಜೀವಿಸಬೇಕು. ತೀತ 2 ಓದಪ್ಪ, 12-13. ತೀತ ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವನ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಭಕ್ತಿಯುಳ್ಳವರಾಗಿ ಸಹ ನಾವು ಬದುಕಬೇಕು. ಯಾತಕ್ಕಾಗಿ? ಕರ್ತನ ಮಹಿಮೆಯ ಪ್ರಭಾವ ಹತ್ರವಾಗ್ತಾ ಇದೆ. ಆ ದೊಡ್ಡ ಇವೆಂಟ್ ಬರ್ತಾ ಇದೆ. ಆತನ ಮಹಿಮೆಯೊಡನೆ, ಆಜ್ಞಾಘೋಷದೊಡನೆ, ಮೇಘಗಳ ಮೇಲೆ ಆತನು ಸತ್ತು ಹೋಗಿರುವಂತಹ ನಮ್ಮ ಪ್ರಿಯರನ್ನ ಜೊತೆಯಾಗಿ ಕರ್ಕೊಂಡು ಕರ್ಕೊಂಡು ಬರುವಂತಹ ಸನ್ನಿವೇಶ ನಾವು ಕಾಯ್ಕೊಳ್ಬೇಕು. ಹೇಗಿರ್ಬೇಕಂತ? ನಾವು ಸ್ವಸ್ಥಚಿತ್ತರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಭಕ್ತಿಯುಳ್ಳವರಾಗಿ ಬದುಕಬೇಕು ನಾವು. ಹಾಗಾಗಿ ನಾವು ಆಲೋಚನೆ ಮಾಡೋಣ. ಇವೆಲ್ಲ ಸ್ವಲ್ಪ ಕಠಿಣವಾದಂತಹ ವಿಷಯ. ನಾವು ಆಲೋಚನೆ ಮಾಡಬೇಕು. ಒಂದು ದಿನಕ್ಕೆ ಆಗೋದಿಲ್ಲ. ನಮ್ಮ ಅಣ್ಣ ಹೇಳ್ದಾಗೆ ನಮ್ಮ ಲೈಫನ್ನು ಒಪ್ಪಿಸಿಕೊಟ್ರೆ ಆತನೇ ನಮ್ಮನ್ನ ನಡೆಸ್ತಾನೆ. ನಮ್ಮ ಕರ್ತವ್ಯ ಸ್ವಸ್ಥಚಿತ್ತದಾಗಿರ್ಬೇಕು. ಚಂಚಲವನ್ನಿಸ್ಬೇಡ. ಇದಾಗುತ್ತಾ ಬಿಡುತ್ತಾ, ಏನಾದ್ರು ಇದ್ದಾರಾ ಇಲ್ವಾ, ಬೇಡ. ಸ್ವಾಮಿ, ನಾನು ನಿನ್ನ ನಂಬಿದ್ದೇನೆ, ನಿನ್ನ ಕೈಯಲ್ಲಿ ನಾನು ಇದ್ದೇನಪ್ಪ, ನೀನನ್ನ ಕಾಪಾಡ್ತೀಯ ಅಷ್ಟೆ. 6ನೇ ವಿಷಯ ಅರ್ಧ ಮುಗಿಸ್ಬೇಡ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಸಾಕು 5 ವಿಷಯ ಈಗ. ಓಕೆ, 5 ವಿಷಯಗಳು ಮನೇಲಿ ನೆನಪಿಟ್ಕೊಂಡು ಚರ್ಚೆಗೆ ರೆಡಿ ಮಾಡ್ಕೊಂಡು ಬನ್ನಿ. ಮೊದಲನೇದೇನಪ್ಪ? ಸಭೆಯಾಗಿ ಉಳಿಗಳನ್ನ ತಪ್ಪಿಸ್ಬಾರ್ದು.
ನೀವು ಚರ್ಚೆ ಮಾಡುವಾಗ ನಮ್ಮನ್ನು ವಿಮರ್ಶೆ ಮಾಡ್ಕೋಬೇಕು, ನಾನು ಮಾಡ್ತಿದ್ದೀನ ಇಲ್ವಾ. ಎರಡನೇದು, ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸಬೇಕು. ಮೂರನೇದು, ಎಲ್ಲ ವಿಶ್ವಾಸಿಗಳನ್ನು ಮನುಷ್ಯರನ್ನು ಪ್ರೀತಿಸಬೇಕು. ನಾಲ್ಕನೇದು, ತಾಳ್ಮೆಯಿಂದಿರಬೇಕು, ದೀರ್ಘ ಶಾಂತಿಯಿಂದಿರಬೇಕು. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಗ್ತಾ ಇದೆ. ಐದನೇದು, ಸ್ವಸ್ಥಚಿತ್ತರಾಗಿರಬೇಕು, ನೀತಿವಂತರಾಗಿರಬೇಕು. ಅಂದ್ರೆ ಪ್ರತ್ಯೇಕ ಜೀವಿತವನ್ನು ನಾವು ಸಪರೇಟೆಡ್ ಲೈಫ್. ಈ 5 ಅಂಶನ ನೆನ್ಪಿಟ್ಕೊಂಡು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ದೇವರು 5 ವಿಷಯ ನೀವು ಮನೆಯಲ್ಲಿ ವಿಮರ್ಶೆ ಬರ್ಕೊಳ್ಳಿ, ಅದನ್ನ ರೆಫರೆನ್ಸ್ ಮಾಡಿ ನಿಮಗೆ ದೇವರು ಏನು ಕೊಡ್ತಾರೆ ಅದನ್ನ ಹಂಚ್ಕೋಬೇಕು. ಆಗ ಇನ್ನೊಬ್ರಿಗೂ ಸಹ ಸಹಾಯ ಆಗ್ತದೆ. ಯಾಕಂದ್ರೆ ನಾವು ದೃಢವಾಗಿ ನಿಲ್ಬೇಕಾದ್ರೆ ಇದು ಬೋಧನೆ ಅಲ್ಲ, ಇದು ಟೀಚಿಂಗ್. ನಾವು ಕಲಿಬೇಕು, ಮತ್ತೊಬ್ಬರಿಗೆ ಕಲಿಸ್ಬೇಕು, ನಾವು ಬಲವಾಗಬೇಕು, ಮತ್ತೊಬ್ಬರನ್ನ ಬಲಪಡಿಸ್ಬೇಕು. ಬ್ರದರ್ ಸುರೇಶ್ ಅಣ್ಣ ಬಂದು ಪ್ರೇ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಪ್ರತಿ ವಾರ ಮಿಸ್ ಮಾಡ್ಕೋಬೇಡಿ. ನನ್ನ ಟೀಚರ್ ಏನಪ್ಪ ಅಂದರೆ, ಒಂದು ಮಗು ಪ್ಲೇಸ್ ತುಂಬ ದುಃಖ ಪಡ್ತಿದೆ, ಅದು ಕಲಿಯುವಂಥ ಮಗು ತಪ್ಪಿಸ್ಕೊಬಿಟ್ಟು ತುಂಬ ದುಃಖ. ನೀವೆಲ್ಲ ವಿದ್ಯಾವಂತ ಮಕ್ಕಳು. ನಂಗೆ ಎಷ್ಟು ಖುಷಿ ಅಂದರೆ, ನಾನು ಅಳ್ತಾ ಇದೆ, ಸ್ವಾಮಿ ನಮ್ಮ ಸಭೆಗೆ ಯವನ ಮಕ್ಕಳೇ ಇಲ್ವಲ್ಲಪ್ಪ, ವಿದ್ಯಾವಂತ ಮಕ್ಕಳು ಇಲ್ವಲ್ಲಪ್ಪ. ಇವತ್ತು ದೇವ್ರ ಕೃಪೆ, ಇಷ್ಟು ವಿದ್ಯಾವಂತ ಮಕ್ಕಳು ನಮ್ಮ ಸಭೆ ಇದ್ದಾರೆ. ಕ್ಲಾಪ್ ಮಾಡಿ. ಇಷ್ಟು ಯವನ ಮಕ್ಕಳಿದ್ದಾರೆ. ನೀವೆಲ್ಲ ಅದ್ರ ಕಲ್ತು ದೃಢವಾಗಿಬಿಟ್ರೆ ನಮ್ಮ ಸಭೆ ಹೆಂಗಿರ್ತದೆ ಹೇಳ್ಲಿಕ್ಕೆ ಬರಲ್ಲ. ನೆನೆಸಿದಷ್ಟು ಸಹ ಖುಷಿ ಆಗ್ತದೆ. ಚಿಕ್ಕ ಹಿಂಡೆ ಹೆದರಬೇಡ. ನಾವು ಚಿಕ್ಕ ಹಿಂಡೆ ಆಗಿರ್ಬೋದು. ಇವತ್ತು ಎಷ್ಟೊಂದು ದೇವ್ರು ಆರಿಸ್ಕೊಂಡ್ರು, 12 ಜನ ಮಾತ್ರ. ಅವನು ಹೇಳದಂತೆ ಲೋಕದ ಕಟ್ಟ ಕಡೆವರೆಗೂ ಹೋದ್ರು. ಸಾರದ್ರ ಅವರೆಲ್ಲ ಸಾರದ್ರು. ನಿಮಗೂ ಸಾಧ್ಯತೆ ಇಲ್ವಾ? ರೆಹಬೋ ಸಭೆಯ ಸಾಧ್ಯತೆ ಇಲ್ವಾ? ಇವತ್ತು ಚಿಕ್ಕ ಹಿಂಡು ನಾಳೆಗೆ ಇಡೀ ವಿಶ್ವಕ್ಕೆ ನಮ್ಮ ಸುದ್ದಿ ಆಗುತ್ತದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟದಕ್ಕಾಗಿ ಓಕೆ, ನಾವು ಕಣ್ಣುಗಳನ್ನು ಮುಚ್ಚಿ ಸಮಾಜದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಬಲವಾಗಿ 2ನೇ ಪರೋಣದ ಕುರಿತು ಅಮ್ಮನ ಮೂಲಕ ಸ್ಪಷ್ಟವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಈ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನಿಜವಾದ ಸ್ವಾಮಿ 5 ವಿಷಯಗಳ ಬಗ್ಗೆ ಸ್ವಾಮಿ ಅಪ್ಪ ನಾವು ತಿಳಿದುಕೊಂಡು ಸ್ವಾಮಿ ಅದನ್ನು ನಾವು ಬೆಳಕಾಗುತ್ತಾ ಸಿಕ್ಕದಾಗೆಲ್ಲ ಸ್ವಾಮಿ ವಾಕ್ಯ ಧ್ಯಾನ ಮಾಡುತ್ತಾ, ಹೌದು ಸ್ವಾಮಿ, ಭಯಭಕ್ತಿಯಲ್ಲಿ ಬೆಳೆಯುತ್ತಾ ಅನೇಕರನ್ನ ಸ್ವಾಮಿ ಸನ್ನಿಧಿಗೆ ತರುವವರಾಗಿ ಸ್ವಾಮಿ ನಾವು ಜೀವಿಸುತ್ತೀವಿ. ಕೊಡು ಸ್ವಾಮಿ. ಅಪ್ಪ ಜವಾಬ್ದಾರಿ ಒಬ್ಬೊಬ್ಬರನ್ನು ಒಪ್ಪಿಸ್ಕೊಳ್ತಾ ಇದ್ದೇವೆ. ಅಪ್ಪ ಅಮ್ಮನಿಗೆ ಕೊಟ್ಟಂತ ಭಾರಕ್ಕಾಗಿ ಸ್ತೋತ್ರ ಡ್ಯಾಡಿ. ಅಪ್ಪ ಇದರ ನಿಮಿತ್ತ ಯಾವ ಅಪರಾಧವು ಮಿಸ್ ಆಗಬಾರದು. ಒಬ್ಬರಾದರೂ ಈ ಒಂದು ವಿಷಯದಲ್ಲಿ ಅಪ್ಪ ಯಾರು ಬಿಳಿದುಕೊಂಡು ಹೋಗಬಾರದು ಎಂಬುದಾಗಿ ಅವರು ಎಷ್ಟು ಪ್ರಯತ್ನಗಳನ್ನ ಪಟ್ಟು